ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯಾರ ಜೊತೆ ಆದ್ರೂ ಕಾಲ್ ಅಲ್ಲಿ ಮಾತಾಡೋ ಟೈಮಲ್ಲಿ ನೀವು ಕಾಲ್ ರೆಕಾರ್ಡಿಂಗ್ ಏನಾದ್ರೂ ಆನ್ ಮಾಡ್ಕೊಂಡ್ರೆ ಒಂದು ಸೌಂಡ್ ಬರುತ್ತೆ ಸ್ನೇಹಿತರೆ. ಈ ತರ ಒಂದು ಸೌಂಡ್ ಬರುತ್ತೆ. ಈ ಒಂದು ಸೌಂಡ್ ಅನ್ನ ಬರಬಾರ್ದು, ಇದನ್ನ ಆಫ್ ಮಾಡ್ಕೋಬೇಕು. ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ, ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಒಟ್ಟಿನಲ್ಲಿ ನೀವು ಕಾಲ್ ಅಲ್ಲಿ ಮಾತಾಡೋ ಟೈಮಲ್ಲಿ ನೀವು ರೆಕಾರ್ಡಿಂಗ್ ಮಾಡ್ಕೊಂಡ್ರು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಆ ಒಂದು ಸೌಂಡ್ ಅನ್ನ ಯಾವ ತರ ಆಫ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೇವಲ ಒಂದು ನಿಮಿಷದಲ್ಲಿ ಒಂದು ಕ್ಲಿಕ್ ಅಲ್ಲಿ ಆ ಒಂದು ಸೌಂಡ್ ಅನ್ನ ಆಫ್ ಮಾಡ್ಕೋಬಹುದು. ಈ ತರ ಸೌಂಡ್ ಇವಾಗ ಪ್ರೆಸೆಂಟ್ ಎಲ್ಲ ಒಂದು ಮೊಬೈಲ್ಸ್ ಅಲ್ಲಿ ನೀವೇನಾದ್ರೂ ಗೂಗಲ್ ಡೈಲರ್ ಆ್ಯಪ್ ಯೂಸ್ ಮಾಡ್ತಿದ್ರೆ ಆ ಒಂದು ಮೊಬೈಲ್ ಅಲ್ಲಿ ಆ ಒಂದು ಮೊಬೈಲ್ ಅಲ್ಲಿ ಎಲ್ಲ ಒಂದು ಮೊಬೈಲ್ಸ್ ಗಳಲ್ಲಿ ಇವಾಗ ಗೂಗಲ್ ಡೈಲರ್ ಆ್ಯಪ್ ಇರುವಂತದ್ದು. ಆ ಒಂದು ಆ್ಯಪ್ ಮೂಲಕ ಆ ಒಂದು ಸೌಂಡ್ ಬರ್ತಾ ಇರುವಂತದ್ದು. ಅದನ್ನ ಯಾವ ತರ ಆಫ್ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಎಂಡ್ ವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಏನಾದ್ರೂ ಕಾಲ್ ರೆಕಾರ್ಡಿಂಗ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಈ ತರ ಒಂದು ಸೌಂಡ್ ಬರುತ್ತೆ. ಅದನ್ನ ಯಾವ ತರ ಆಫ್ ಮಾಡೋದು ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಗೂಗಲ್ ಡೈಲರ್ ಆ್ಯಪ್ ಅಪ್ಡೇಟ್ ಇರಬೇಕಾಗುತ್ತೆ. ಅದಕ್ಕೆ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಗೂಗಲ್ ಡೈಲರ್ ಅಂತ ಟೈಪ್ ಮಾಡಿ. ಈ ಒಂದು ಗೂಗಲ್ ಡೈಲರ್ ಆ್ಯಪ್ ಏನಾದ್ರೂ ಅಪ್ಡೇಟ್ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಅಪ್ಡೇಟ್ ಆದ್ಮೇಲೆ ಈ ಒಂದು ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಇರುವಂತದ್ದು. ಲೆಫ್ಟ್ ಸೈಡ್ ಮೇಲ್ಗಡೆ ಕಾರ್ನರ್ ಅಲ್ಲಿ 3 ಮೈನಸ್ ಲೈನ್ಸ್ ಬಂದಿರುವಂತದ್ದು. ಈ ಒಂದು 3 ಮೈನಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಆಪ್ಷನ್ಸ್ ಗಳು ಬರುತ್ತೆ. ಇಲ್ಲಿ ಎರಡನೇ ಆಪ್ಷನ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ಸ್ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಸೆಕೆಂಡ್ ಆಪ್ಷನ್ ಇರುವಂತದ್ದು. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇದರಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ, ಕಾಲ್ ರೆಕಾರ್ಡಿಂಗ್ ಅಂತ. ಇಲ್ಲಿ ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಅಂತ ಲಾಸ್ಟ್ ಆಪ್ಷನ್ ಇರುವಂತದ್ದು. ಈ ಒಂದು ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಏನಾದ್ರೂ ಆಫ್ ಇದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಸೆಟ್ಟಿಂಗ್ಸ್ ಆನ್ ಇರಬೇಕು. ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಆಫ್ ಇತ್ತಪ್ಪ ಅಂದ್ರೆ ಇದನ್ನ ಈಗಲೇ ಆನ್ ಮಾಡ್ಕೊಳ್ಳಿ. ಇದೇನಾದ್ರೂ ಆನ್ ಮಾಡ್ಕೊಂಡ್ಬಿಟ್ಟು ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ, ಅಕಸ್ಮಾತ್ ನೀವೇನಾದ್ರೂ ಕಾಲ್ ಅಲ್ಲಿ ಇದ್ದಾಗ ನೀವೇನಾದ್ರೂ ರೆಕಾರ್ಡಿಂಗ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಆ ಒಂದು ಟೋನ್ ಬರೋದಿಲ್ಲ ಸ್ನೇಹಿತರೆ. ಆ ಒಂದು ಟೋನು ಆಫ್ ಆಗುತ್ತೆ. ಅವರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ನೀವು ರೆಕಾರ್ಡಿಂಗ್ ಮಾಡ್ಕೊಂಡ್ರು ಗೊತ್ತಾಗೋದಿಲ್ಲ, ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ರು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಈ ಒಂದು ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಆನ್ ಇರಬೇಕು. ಈ ಒಂದು ಸೆಟ್ಟಿಂಗ್ ಅನ್ನ ಈಗಲೇ ಮಾಡಿ ಅಂತ ಹೇಳ್ತಾ ಇಲ್ಲಿ ಮೇಲ್ಗಡೆ ಇನ್ನೊಂದು ಸೆಟ್ಟಿಂಗ್ ಇರುವಂತದ್ದು ಆಟೋಮೆಟಿಕಲಿ ರೆಕಾರ್ಡ್ ಅನ್ನೋನ್ ನಂಬರ್ಸ್ ಅಂತ ಇರುವಂತದ್ದು. ಇದೇನಾದ್ರೂ ಆನ್ ಮಾಡ್ಕೊಂಡ್ರೆ ಇದರಿಂದ ಏನ್ ಯೂಸ್ ಅಪ್ಪ ಅಂದ್ರೆ, ನಿಮ್ಮ ಒಂದು ಫೋನ್ಗೆ ಯಾರಾದ್ರೂ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ, ಆ ಒಂದು ನಂಬರ್ ಇಂದ ಏನಾದ್ರೂ ಕಾಲ್ ಬಂದಿತ್ತಪ್ಪ ಅಂದ್ರೆ ಅದನ್ನ ಆನ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇನ್ನ ಅದರ ಕೆಳಗಡೆ ಇರುವಂತದ್ದೇ ನಮಗೆ ಬೇಕಾದ ಆಪ್ಷನ್ ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್. ಇದೇನಾದ್ರೂ ಆಫ್ ಇದ್ರೆ ಈಗಲೇ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದನ್ನ ಆನ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ, ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ನೀವು ಕಾಲ್ ಅಲ್ಲಿ ಮಾತಾಡೋ ಟೈಮಲ್ಲಿ ಏನಾದ್ರೂ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಆ ಒಂದು ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಏನು ಆಡಿಯೋ ಬರ್ತಿತ್ತು, ದಿಸ್ ಕಾಲ್ ಈಸ್ ನೌ ಬಿನ್ ರೆಕಾರ್ಡೆಡ್ ಅಂತ ಏನು ಆಡಿಯೋ ಬರ್ತಿತ್ತು ಅದು ಬರೋದಿಲ್ಲ ಸ್ನೇಹಿತರೆ. ಅದು ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ಹೊಸ ಫ್ಯೂಚರ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಫೋನ್ ನಲ್ಲಿ ಒಂದು ಹೊಸ ಫ್ಯೂಚರ್ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಗೂಗಲ್ ಡೈಲರ್ ಆ್ಯಪ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ, ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಒಟ್ಟಿನಲ್ಲಿ ನಿಮ್ಗೆ ಕಾಲ್ ಬಂದಾಗ ಮೊದಲು ಈ ತರ ಸ್ಲೈಡ್ ಅಲ್ಲಿ ಬರ್ತಾ ಇತ್ತು ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲ್ ಐಫೋನ್ ಅಲ್ಲಿ ಒಂದು ಸಿಂಗಲ್ ಟ್ಯಾಪ್ ಮೂಲಕ ಕಾಲ್ ರಿಸೀವ್ ಮಾಡ್ಕೋಬಹುದು, ಕಾಲ್ ಕಟ್ ಮಾಡ್ಕೋಬಹುದು. ಇದು ಹೊಸ ಆಪ್ಷನ್. ನೀವೇನಾದ್ರೂ ಈ ತರ ಸೆಟ್ ಮಾಡ್ಕೋಬೇಕು. ಮೊದಲು ಈ ತರ ಬರ್ತಾ ಇತ್ತು, ಇವಾಗ ಈ ತರ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಮತ್ತೆ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಇನ್ಕಮಿಂಗ್ ಕಾಲ್ ಗೆಸ್ಚರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಇನ್ಕಮಿಂಗ್ ಕಾಲ್ ಗೆಸ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಇನ್ಕಮಿಂಗ್ ಕಾಲ್ ಗೆಸ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಿಂಗಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಸಿಂಗಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ಈ ತರ ಸಿಂಗಲ್ ಟ್ಯಾಪ್ ಅಲ್ಲಿ ನೀವು ಕಾಲ್ ಅನ್ನ ರಿಸೀವ್ ಮಾಡ್ಕೋಬಹುದು,
ಕಾಲನ್ನು ಕಟ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಕೂಡ ತುಂಬ ಯುನಿಕ್ ಫೀಚರು. ಇದು ಕೂಡ ನಿಮಗೆ ಗೊತ್ತಿರೋದಿಲ್ಲ ಅನಿಸುತ್ತೆ. ಏನೇ ಒಂದು ಡೌಟ್ಸ್ ಇದ್ದರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಎಲ್ಲ ಒಂದು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಯಾವುದೇ ಒಂದು ವಿಡಿಯೋ ಬೇಕಿದ್ರು, ಏನೇ ಒಂದು ವಿಡಿಯೋ ಬೇಕಿದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದಿಲ್ಲಪ್ಪ ಅಂದರೆ ಇವಾಗಲೇ ಲೈಕ್ ಮಾಡಿ. ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.